ॐ श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पाद आचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। हरि ओम। श्रीराम राम रामेति रमे रामे मनोरमे सहस्रनाम तत्तुल्यं रामनामावरानने। ನರಸಿಂಹದೇವರು ರಾಮದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಜ್ವಾಲಾ ಗೌರವ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯಪ್ರಾಣ ದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ರಾಯರ ಮೂರ್ತಿಗೆ, ವಿಲಿಂದ ತೀರ್ಥರ ಮೂರ್ತಿಗೆ, ಜಯತೀರ್ಥರ ಮೂರ್ತಿಗೆ ಮತ್ತು 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಲಿ ರಾಯರು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾರ ನೋಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಒಂದು ವಿಶೇಷ ವಾಕ್ಯವಿರ್ತಕ್ಕಂಥದ್ದು ಶಾಂತ ಅಂತ ಭಾಳ ಅದ್ಭುತವಾಗಿ ಹೇಳಿದ್ದಾರೆ ತಾಯಿ. ನನ್ನ ಮನೆಯಲ್ಲಿ ಭಾಳ ಕಷ್ಟಗಳಿದೆ. ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ನಮ್ಮ ಯಜಮಾನರು ಒಂದು ದಿವಸ ಕೆಲಸಕ್ಕೆ ಹೋಗ್ತಾರೆ, ಒಂದು ದಿವಸ ಕೆಲಸಕ್ಕೆ ಹೋಗಲ್ಲ. ಊಟದಲ್ಲೂ ವಿಶೇಷವಾಗಿ ತೊಂದರೆ ಇದೆ. ಊಟವನ್ನು ಮಾಡೋದಕ್ಕೆ ಒಂದೊಂದು ದಿವಸ ಊಟ ಸಿಗುತ್ತೆ, ಒಂದೊಂದು ಊಟನೂ ಸಿಗಲ್ಲ. ಈ ಥರ ಎಲ್ಲ ಕಷ್ಟ ಸಿಕ್ಕಿ ಒಂದು ಮಗು ಇದೆ ನನಗೆ, ಆ ಮಗುವಿನ ಜೀವನ ಹೇಗೆ ಮಾಡೋದು ಅಂಥೇಳಿ ಒಂದು ಕಾಮೆಂಟಲ್ಲಿ ಮುಖೇಣವಾಗಿ ಇಂಥ ಊರು ಅಂತ ಹಾಕಿಲ್ಲ ತಾಯಿ, ಅವರಿಗೆ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ, ಆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಆ ಕುಟುಂಬಕ್ಕಾಗಲಿ ಅಂತೇಳಿ, ಯಾವುದನ್ನು ವ್ರತ ಇದ್ದರೆ ಹೇಳಿ, ಯಾವುದನ್ನು ಪೂಜೆ ಇದ್ದರೆ ಹೇಳಿ ನಾವು ಮಾಡ್ತೀವಿ. ಅದರಿಂದ ನಾವೆಲ್ಲ ವಿಶೇಷವಾಗಿ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾಯಿ. ಅಮ್ಮ, ನೀವು ಯಾವಾಗಲೂ ಭಗವಂತ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನೀನು ಯಾವರಲ್ಲಿದೆಯೋ ಗೊತ್ತಿಲ್ಲ ನನಗೆ, ನಿನಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆದ ನಂತರ ಈ ಕ್ಷೇತ್ರಕ್ಕೆ ಬಂದು ನಮಸ್ಕಾರವನ್ನು ಮಾಡು, ನಿನಗೆ ರಾಯರ ಅನುಗ್ರಹವನ್ನು ಮಾಡ್ತಾರೆ, ಯೋಚನೆ ಮಾಡಬೇಡ ಅಂತ ಫೋನ್ ಮುಖೇನವಾಗಿ ತಿಳಿಸಿದ್ದೇನೆ ಅವರಿಗೆ. ಆದರೆ ಅವರು ಏನು ಮಾಡಬೇಕು ಅಂದಾಗ, ಪ್ರತಿದಿನ ರಾಯರ ಫೋಟೋವಿದ್ದರೆ ಫೋಟೋದ ಮುಂದೆ ಕುಳಿತುಕೊಂಡು ಮನೆ ಒಳಗಡೆ ರಂಗೋಲಿಯನ್ನು ಹಾಕಿ, ಆ ರಂಗೋಲಿಯ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಿ ಇರುತ್ತೆ, ದೇವತೆಗಳ ಸನ್ನಿಧಿ ಇರುತ್ತೆ ರಂಗೋಲಿಯಲ್ಲಿ. ರಾಯರ ಮುಂದೆ ರಂಗೋಲಿಯನ್ನು ಹಾಕಿ ರಾಯರ ಫೋಟೋವನ್ನು ಇಟ್ಟು ರಾಯರಿಗೆ ಅಲ್ಲಿ ಧ್ಯಾನವನ್ನು ಮಾಡಲಿ ಕೂತ್ಕೊಂಡು ಪ್ರತಿದಿನ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೂಡಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಮ್ಮ. ಏನು ಮಾಡಬೇಕು, ಯಾವ ರೀತಿಯಿಂದ ಪೂಜೆಯನ್ನು ಮಾಡಬೇಕು? ರಾಯರಿಗೆ ನಮಸ್ಕಾರವನ್ನು ಮಾಡು. ನಿನಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಇಡೀ ಅಕ್ಕಿಯನ್ನು ತೆಗೆದುಕೊಂಡು ದಿವಸ, ಇಲ್ಲವಾದರೆ 5 ಇಡೀ ಅಕ್ಕಿಯನ್ನು ತೆಗೆದುಕೊಂಡು ಒಂದು ಬಟ್ಲಿಗೆ ಹಾಕು. ಆ ಬಟ್ಲಲ್ಲಿ ಪ್ರತಿದಿನ 25 ಇಡೀ ಅಕ್ಕಿಯಲ್ಲಿ ಪ್ರತಿದಿನ 21 ದಿನಗಳ ಕಾಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 48 ಬಾರಿ ಹೇಳಿ, ಆ ಅಕ್ಕಿಯನ್ನು ಒಂದು ಸ್ವಲ್ಪವನ್ನು ತೆಗೆದುಕೊಂಡು ಬೇರೆ ಬಟ್ಟಲಿಗೆ ಹಾಕಿ ರಾಯರ ಮುಂದೆ ಇಡು. ಹೀಗೆ ಊಟಕ್ಕೂ ಸಮಸ್ಯೆ ಇದ್ದಾಗ, ಎಲ್ಲವೂ ಸಮಸ್ಯೆ ಇದ್ದಾಗ ಅಕ್ಕಿ 5 ಇಡೀ ಅಕ್ಕಿಯನ್ನು ಸಪರೇಟಾಗಿ ಒಂದು ಪಾತ್ರೆಗೆ ಹಾಕೋ. ತದನಂತರ ಒಂದು ಸ್ವಲ್ಪವನ್ನು 48 ಸರಿ ರಾಯರ ಸ್ಮರಣೆಯನ್ನು ಮಾಡು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 21 ದಿನಗಳ ಕಾಲ ಆ ಅಕ್ಕಿಯನ್ನು 5 ಇಡೀ ಅಕ್ಕಿಯಲ್ಲಿ ಒಂದು ಸ್ವಲ್ಪ ಪ್ರತಿದಿನ ಬೇರೆ ಪಾತ್ರೆಗೆ ಹಾಕು. ಹಾಕಿದಾಗ ಸಾಕ್ಷಾತ್ ಗುರುಗಳು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನಿನಗೆ ನಿಮ್ಮ ಮನೆಯಲ್ಲಿ ಏನೇ ಒಂದು ಕಷ್ಟಗಳಿದ್ರೂ
ಆ ಅನ್ನಪೂರ್ಣೇಶ್ವರಿ ಆಗಿರ್ತಕ್ಕಂಥ ತಾಯಿ ಅನುಗ್ರಹದಿಂದ ಅನ್ನಪೂರ್ಣಿ ಸದಾಪೂರ್ಣಿ ಶಂಕರಿ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂತಿ ಪಾರ್ವತಿ. ರುದ್ರದೇವರು ವಿಶೇಷವಾಗಿ ಆ ಪಾರ್ವತಿ ದೇವಿಯನ್ನು ವಿಶೇಷವಾಗಿ ಅನ್ನದ ಊಟಕ್ಕೋಸ್ಕರ ಭಿಕ್ಷೆಯನ್ನು ಬಿಡಲು. ಹಾಗೆ ನಿಮ್ಮ ಮನೆಯಲ್ಲಿ ರಾಯರ ಬೃಂದಾವನ ರಾಯರಿಗೆ ಸಮರ್ಪಣೆಯನ್ನು ಮಾಡಿದಾಗ ಆ ಅನ್ನಪೂರ್ಣೇಶ್ವರಿ ಬಂದು 21 ದಿನಗಳಲ್ಲಿ ನಿನ್ನಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಮಾಡ್ತಾಳೆ. ಯಾವ ಕಷ್ಟಗಳಿದೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಶಾಂತಮ್ಮ. ಆ ವಿಶೇಷವಾಗಿ ಶಾಂತವಾಗಿ ನಿಧಾನವಾಗಿ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ಮತ್ತು ಜ್ಞಾನ ನಿನ್ನ ಬೇರೆ ಕಡೆ ಹೋಗ್ತೀರ, ಚಂಚಲ ಬುದ್ಧಿ ಬೇರೆ ಕಡೆ ಹೋಗ್ತೀರಾ, ರಾಯರ ಕಡೆಗೆ ಇಟ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾದ್ರೆ ಆ ಪೂಜೆಯಲ್ಲಿ ಮಾಡಿದಾಗ ನೀನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಿಮ್ಮ ಯಜಮಾನ ಕೆಲಸಕ್ಕೆ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. ನಿಮ್ಮ ಯಜಮಾನ ದುಷ್ಟಶಕ್ತಿಗಳೆಲ್ಲ ಬಿಟ್ಟು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರ್ತಕ್ಕಂಥದ್ದಾಗುತ್ತೆ. ಆ ಮಗುವಿಗೆ ಒಳ್ಳೆಯ ಸಂಘ ಒಳ್ಳೆ ಸತ್ಸಂಗ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ನಿನಗೆ ಒಳ್ಳೆ ಜ್ಞಾನ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥವೆಲ್ಲ ಬರ್ತಕ್ಕಂಥದ್ದು ನಮ್ಮ ಗುರುಗಳಾಗಿರ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ರಾಜರ ಸ್ಮರಣೆಯನ್ನು ಮಾಡಿ ನೀನು ಯಾವಾಗ ಆಗ್ತೀಯೋ ಅದರಿಂದ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಮ್ಮ. ಅದರಲ್ಲಿ ಏನು ಸಂಶಯ ಇಲ್ಲ. ಮತ್ತು ನಿನಗೇನರ ಅಕಸ್ಮಾತು ಭಾಳ ತೊಂದರೆಯಾದಾಗ ಗುರುಗಳೇ ನನಗೇನು ಇಲ್ಲ ಅಂದಾಗ ಎಲ್ಲೂ ಹೋಗಬೇಡ, ಈ ಗುರುಳ ಹತ್ರ ಸೀದಾ ಬಂದ್ಬಿಡು. ಏನು ಬಸ್ ಫ್ರೀ ಇದೆಯಲ್ಲ, ಬಂದ್ಬಿಡು ಶಾಂತಮ್ಮ. ನಿನಗೇನು ಬೇಕು ಅಕ್ಕಿಯನ್ನು ನಾನೇ ಕೊಡ್ತೀನಿ, ತೊಗೊಂಡೋಗಿ ಪ್ರತಿದಿನ ಮಾಡು. ಮಾಡ್ತಾನೆ ಭಗವಂತ ಪ್ರೀತಿ ಆಗಿರ್ತಕ್ಕಂಥ ಅಕ್ಕಿ ಅದು, ಭಗವಂತ ನೈವೇದ್ಯ ಮಾಡಿರ್ತಕ್ಕಂಥ ಒಂದು ಅನ್ನದಾನ. ಅದಕ್ಕೋಸ್ಕರವಾಗಿ ಈ ಅನ್ನದಾನವನ್ನು ಮಾಡಿದಾಗ ಅನ್ನ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮನೆಗೆ, ನಿಮ್ಮ ಕುಟುಂಬಕ್ಕೆ. ತಾಯಿ ಸಂಪೂರ್ಣವಾಗಿ ಒಳ್ಳೆ ಜ್ಞಾನ ನಿಮ್ಮ ಯಜಮಾನನಿಗೆ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ಭಗವಂತ ಅನುಗ್ರಹವನ್ನು ಮಾಡಿ ಎಲ್ಲ ದುಷ್ಟಶಕ್ತಿಗಳೆಲ್ಲ ಕಳೆದು ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಡಲಿ ರಾಯರು ಅಂತೇಳಿ ಮತ್ತು ನಿನಗೆ ಯಾವುದೇ ಒಂದು ಕಷ್ಟಗಳಿದೆ. ಯಾಕೆಂದರೆ ಪೂರ್ವ ಜನ್ಮದ ಒಂದು ಕರ್ಮ ಇರುತ್ತೆ. ಯಾಕೆಂದರೆ ನಾವು ಯಾವುದೇ ಒಂದು ಈ ಜನ್ಮ ಕೊಟ್ಟಾಗ ಭಗವಂತ ನಾವೇನು ದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನದಾನ ಮತ್ತು ವಿದ್ಯಾದಾನ. ಇಂಥವೆಲ್ಲವೊಂದು ದಾನಗಳಿರುತ್ತೆ. ಒಂದೊಂದಕ್ಕೆ ಒಂದೊಂದು ಅರ್ಥ ಇರತಕ್ಕಂಥ ಭಾಗ್ಯ ಇರುತ್ತೆ. ಅನ್ನದಾನದಲ್ಲಿ ಒಂದು ಅರ್ಥ ಇರುತ್ತೆ, ವಿದ್ಯಾದಾನದಲ್ಲಿ ಒಂದು ಅರ್ಥ ಇರುತ್ತೆ. ಮತ್ತು ವಿಶೇಷ ಉದುಕದಾನ ಅಂತ ಕೊಡ್ತೀವಿ. ಉದುಕ ಅಂದರೆ ಕುಂಭ, ಉದುಕ ನೀರು, ಇಂಥವೆಲ್ಲದಕ್ಕೂ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತಲ್ಲ. ಅದಕ್ಕೋಸ್ಕರವಾಗಿ ಈ ಗುರುಗಳ ಸೇವೆಯನ್ನು ಮಾಡಿದ್ದೀಯ. ಆ ಗುರುಗಳನ್ನು ಸೇವೆಯನ್ನು ಮಾಡು, ರಾಯರ ಸ್ಮರಣೆಯನ್ನು ಮಾಡು, ರಾಯರ ಅನುಗ್ರಹವನ್ನು ಪಡಿ. ರಾಯರೇ ನಿನಗೆ ಗತಿಯು, ರಾಯರೇ ಗತಿಯು ನಮಗೆ ಅಂದಾಗ ಇಂಥ ಗುರುಗಳು ವಿಶೇಷವಾಗಿ ಈಗ ಗುರುಗಳು ಬಂದು ನಿಂತು ನೀವು 21 ದಿನಗಳಲ್ಲಿ ಎಲ್ಲ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರಮ್ಮ. ನಿಮಗೆಲ್ಲರಿಗೂ ಭಗವಂತ ವಿಶೇಷವಾಗಿ ಗುರುಗಳು, ನಮ್ಮ ಗುರುಗಳು, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮ ಕುಲವನ್ನೆಲ್ಲ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳಿಗೆ. ಇಂತಹ ಗುರುಗಳ ಸೇವೆಯಲ್ಲಿ ಯಾರು ಮಾಡ್ತೀರಾ ಅವರಿಗೆಲ್ಲರ ಮನೆಯಲ್ಲೂ ರಾಘವೇಂದ್ರ ಸ್ವಾಮಿಗಳು ನಿಂತು ಇಂತಹ ಕಷ್ಟಗಳೆಲ್ಲ ಪರಿಹಾರ ಮಾಡಿ. ಮತ್ತು ನಮ್ಮ ಚಾನಲ್ ನೋಡ್ತಕ್ಕಂಥವ್ರು, ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಪ್ರತಿಯೊಬ್ಬರು ಅಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಆಗಿ ರಾಘವೇಂದ್ರ ಅಂತ ಹಾಕಿ ರಾಯರ ಸ್ಮರಣೆಯನ್ನು ಮಾಡಿದ ಪುಣ್ಯ ಬರುತ್ತೆ. ಅಲ್ಲಿ ಬೆಲ್ ಬಟನ್ ಇರುತ್ತೆ. 10 ಲಕ್ಷ ಜನರು ನೋಡಿದ್ದೀರಾ ಬೆಲ್ ಬಟನ್ ಅದ್ವಿ. ಆ ಬೆಲ್ ಬಟನ್ ಇದ್ದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ, ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮೆಲ್ಲ ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರದ ಭಾರತೀಯ ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ
ದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय